ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾದ ಭುವನೇಶ್ವರದ ಶ್ರದ್ಧಾಂಜಲಿ ಸಾಹು. ನನ್ನ ಪುತ್ರ CS ಎಪ್ಸಿಲಾನ್ 6ನೇ ತರಗತಿಯಿಂದ ನಿರಂತರವಾಗಿ ವಿದ್ಯಾಹೋಮದಲ್ಲಿ ಭಾಗವಹಿಸುತ್ತಾ ಬಂದಿದ್ದಾನೆ. ವಿದ್ಯಾಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಅನುಗ್ರಹದಿಂದ ಮಗನ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯಲ್ಲಿ ಅಗಾಧವಾದ ಪರಿವರ್ತನೆ ಉಂಟಾಗಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ 8ನೇ ತರಗತಿಯಲ್ಲಿ DAV ಶಾಲೆಗಳ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯಲ್ಲಿ ಮೊದಲ 10 ರ್ಯಾಂಕ್ಗಳೊಳಗೆ ಅವನು ಸ್ಥಾನ ಪಡೆದನು. ಬಾಲ್ಯದಿಂದಲೇ ವೈದ್ಯನಾಗಬೇಕು ಎಂಬ ಗಾಢವಾದ ಆಕಾಂಕ್ಷೆಯನ್ನು ಅವನು ಹೃದಯದಲ್ಲಿ ಬೆಳೆಸಿಕೊಂಡಿದ್ದ. +2ನಲ್ಲಿ ವಿಜ್ಞಾನ ವಿಭಾಗವನ್ನು ಪೂರ್ಣಗೊಳಿಸಿದ ನಂತರ ವೈದ್ಯಕೀಯ ಪ್ರವೇಶ ಪರೀಕ್ಷೆಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಹಾಗೂ ಅಪಾರ ಪರಿಶ್ರಮದಿಂದ ಸಿದ್ಧತೆ ಆರಂಭಿಸಿದನು. ಆದರೆ ಪ್ರವೇಶ ಪರೀಕ್ಷೆಗೆ ಸುಮಾರು 1.5 ತಿಂಗಳ ಮುಂಚಿತವಾಗಿ ಅವನು ಮಾನಸಿಕವಾಗಿ ಅತಿಯಾದ ದಣಿವು ಮತ್ತು ನಿರಾಶೆಗೆ ಒಳಗಾದನು. ಅವನ ಅಧ್ಯಯನದ ವೇಗ ಕುಂದಿತು. ಆತ್ಮವಿಶ್ವಾಸ ದುರ್ಬಲಗೊಂಡಿತು. ಈ ವರ್ಷ ಪರೀಕ್ಷೆ ಬಿಟ್ಟು ಮುಂದಿನ ವರ್ಷ ಮತ್ತೆ ಪ್ರಯತ್ನಿಸೋಣ ಎಂಬ ನಿರ್ಧಾರಕ್ಕೆ ಬಂದನು. ತಾಯಿಯಾದ ನನಗೆ ಅತೀವ ಚಿಂತೆ ಉಂಟಾಗಿ ನನ್ನ ಮಗನನ್ನು ಸಂಪೂರ್ಣವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಮಾರ್ಗದರ್ಶನ ಮತ್ತು ಅನುಗ್ರಹಕ್ಕಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ. ಪ್ರವೇಶ ಪರೀಕ್ಷೆಯ ದಿನ ಬಂದಾಗ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಅನುಭವಕ್ಕಾಗಿ ಪರೀಕ್ಷೆಗೆ ಹಾಜರಾಗಲು ನನ್ನ ಮಗ ನಿರ್ಧರಿಸಿದನು. ನಮಗೆ ಅತ್ಯಂತ ಆಶ್ಚರ್ಯವಾಗುವಂತೆ ಪರೀಕ್ಷೆಯ ವೇಳೆಯಲ್ಲಿ ಅವನು ಹಿಂದೆ ಓದಿದ್ದ ಎಲ್ಲ ವಿಷಯಗಳನ್ನೂ ಸ್ಪಷ್ಟವಾಗಿ ನೆನಪಿಸಿಕೊಂಡು ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಿದ. ದಿವ್ಯ ಅನುಗ್ರಹದಿಂದ ಅವನು ಪ್ರವೇಶ ಪರೀಕ್ಷೆಯಲ್ಲಿ ಅತ್ಯಂತ ಉತ್ತಮ ರ್ಯಾಂಕ್ ಪಡೆದು NIT ಮತ್ತು NISERನಂತಹ ಪ್ರತಿಷ್ಠಿತ ಸಂಸ್ಥೆಗಳಿಗೂ ಅರ್ಹತೆ ಪಡೆದನು. ತನ್ನ ಹೃದಯದ ಆಕಾಂಕ್ಷೆಯಂತೆ ಅವನು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಅಧ್ಯಯನಕ್ಕೆ ಸೇರಿದನು. ಈ ಪವಾಡವು ಸಂಪೂರ್ಣವಾಗಿ ದೈವಿಕ ಕೃಪೆಯ ಫಲವಾಗಿದೆ. ಈ ಅನುಭವದ ಮೂಲಕ ವಿದ್ಯಾಹೋಮದ ಅಪಾರ ಶಕ್ತಿಯನ್ನು ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದಗಳು ಜೀವನದ ಅತಿ ಗಾಢವಾದ ಕನಸುಗಳನ್ನು ಹೇಗೆ ಸಾಕಾರಗೊಳಿಸುತ್ತದೆ ಎಂಬುದನ್ನು ಅರಿತುಕೊಂಡೆ. ಅಪಾರ ಕೃತಜ್ಞತೆಯೊಂದಿಗೆ ವಿದ್ಯಾಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ವಿದ್ಯಾಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.